ಮೊದಲನೇದಾಗಿ ನಮ್ಮ ಪೊಲೀಸ್ ಇಲಾಖೆ, ಅಗ್ನಿಶಾಮಕ ಇಲಾಖೆ ಮತ್ತು ಆರೋಗ್ಯ ಇಲಾಖೆ, ಹೋಮ್ ಗಾರ್ಡ್ಸ್ ಇಲಾಖೆ ಹಾಗೂ ಪಬ್ಲಿಕ್ ಎಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಅಣುಕು ಪ್ರದರ್ಶನ ಮಾಡಿರೋದು. ಇಟ್ ಇಸ್ ಕಂಟ್ರೋಲ್ಡ್ ಸಿಚುವೇಶನ್, ಅಂದರೆ ಎಲ್ಲ ನಮ್ಮ ಕಂಟ್ರೋಲಲ್ಲಿ. ನಾವು ಯಾಕೆ ಕಂಟ್ರೋಲ್ಡ್ ಸಿಚುವೇಶನ್ ಪ್ರಾಕ್ಟೀಸ್ ಮಾಡ್ತೀವಿ ಅಂದರೆ ನಮ್ಮ ಮಸಲ್ ಮೆಮೊರಿಯಲ್ಲಿ ಕುತ್ಕೊಳ್ಳುತ್ತೆ. ಇವಾಗ ನೀವು ಇಷ್ಟು ಜನ ಏನು ಸತತವಾಗಿ ಇದನ್ನ ಮಾಡಿರೋದ್ರಿಂದ ನಿಮ್ಮ ಕೆಲಸ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ನಾವು ಒಂದು ಕಂಟ್ರೋಲ್ ಸಿಚುವೇಶನ್ ಅಲ್ಲಿ ಮಾಕ್ ಡ್ರಿಲ್ ಅನ್ನು ಮಾಡೋದು. ಅದನ್ನ ಎಲ್ಲರೂ ಅಚ್ಚುಕಟ್ಟಾಗಿ ಮಾಡಿದ್ದೀರ. ಇದರ ಜೊತೆಗೆ ನಾವು ಇದು ನಮ್ಮ ಆನ್ ಫೀಲ್ಡ್ ಮಾಡಿರೋ ಪ್ರಾಕ್ಟೀಸ್. ಇದನ್ನ ಬಿಟ್ಟು ನಾವು ಮತ್ತೆ ಆಫ್ ಫೀಲ್ಡನ್ನು ಅಟ್ ದ ಸೇಮ್ ಟೈಮ್ ಯಾವಾಗ ಒಂದು ಅವಘಡ ನಡೆಯುತ್ತೆ ಆ ಒಂದು ಬಂದೋಬಸ್ತನ್ನು ಕೂಡ ನಾವು ಪ್ಲಾನ್ ಮಾಡ್ಕೊಂಡಿರ್ತೀವಿ. ಎಲ್ಲಿ ಪಬ್ಲಿಕ್ಕನ್ನು ನಾವು ಯಾವ ಥರ ಮೇಂಟೈನ್ ಮಾಡಬೇಕು, ನಾವು ಮೀಡಿಯಾನ ಯಾವ ಥರ ಮೇಂಟೈನ್ ಮಾಡಬೇಕು, ನಂತರ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ನ ಯಾವ ಥರ ಮಾಡಬೇಕು, ಇದಲ್ಲದೆ ಹಾಸ್ಪಿಟಲ್ಸಲ್ಲಿ ನಾವು ಶಿಫ್ಟ್ ಮಾಡಿದಾಗ ಎಷ್ಟು ಬೆಡ್ ರೆಡಿ ಮಾಡಿರಬೇಕು, ಯಾವ ಉಪಕರಣಗಳನ್ನು ಯಾವ ರೀತಿ ರೆಡಿ ಮಾಡಿ ಇಟ್ಕೋಬೇಕು, ಇದು ಎಲ್ಲದೂ ಕೂಡ ಇಟ್ ಈಸ್ ಅ ಪಾರ್ಟ್ ಬಿ ಆಫ್ ಆರ್ ಮಾಕ್ ಡ್ರಿಲ್. ನಮ್ಮ ಪಾರ್ಟ್ ಎನ ಇವಾಗ ಇದು ನಾವು ನಮ್ಮೆಲ್ಲರಿಗೆ ಪ್ರದರ್ಶನ ಮಾಡಿದ್ದೀವಿ. ಪಾರ್ಟ್ ಬಿನ ನಾವು ಆಟೋಮ್ಯಾಟಿಕಲಿ ನಮ್ಮ ಸ್ಟೇಷನ್ ಲೆವೆಲಲ್ಲಿ ಮತ್ತು DHO ಹಂತದಲ್ಲಿ, CHC BHC ಹಂತದಲ್ಲಿ ಅವನ್ನ ನಾವು ರೆಡಿ ಮಾಡ್ಕೊತೀವಿ. ಸೊ ಇವತ್ತು ಎಲ್ಲ ನೀವೇನು ಈ ಒಂದು ಅಣುಕು ಪ್ರದರ್ಶನದಲ್ಲಿ ಭಾಗವಹಿಸಿದ್ದೀರ, ನಿಮ್ಮ ಕೆಲಸವನ್ನು ಆದಷ್ಟು ಜ್ಞಾಪಕ ಇಟ್ಕೊಳ್ಳಿ. ಇದು ಯಾವಾಗಲೇ ಏನೇ ಅವಘಡ ಆದರೂ ಸೇಮ್ ಪ್ರೊಸೀಜರ್, ನಮ್ಮ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಏನಿದೆ ಇದನ್ನೇ ನಾವೆಲ್ಲ ಫಾಲೋ ಮಾಡೋದು. ಅದಕ್ಕೆ ನೀವೆಲ್ಲರೂ ಅದನ್ನು ಎಷ್ಟು ಜ್ಞಾಪಕ ಇಟ್ಕೊತೀರಾ ಅಷ್ಟು ನಿಮಗೆ ಬೇಗ ಆ ಒಂದು ಅವಘಡವನ್ನ ತೀರಡಿ ಮಾಡೋದಕ್ಕೆ, ಅದನ್ನ ಒಂದು ಸಾಧಿಸಿ ಮುಂದೆ ಬರೋದಕ್ಕೆ ನಮಗೆ ಒಂದು ದಾರಿ ಆಗುತ್ತೆ. ಸೊ ಈ ಎಲ್ಲ ಒಂದು 102 ಜನ ಸಿಬ್ಬಂದಿ ಏನು ಇಲ್ಲಿ ಭಾಗವಹಿಸಿದ್ರೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೇನೆ ಒಂದು ಉತ್ತಮವಾದ ಪ್ರದರ್ಶನವನ್ನ ಕೂಡ ನೀಡಿದ್ದೀರಾ. ನಮ್ಮ ಸಾರ್ವಜನಿಕರಿಗೆ ಯಾವ ರೀತಿ ನಮ್ಮ ಪ್ರಿಪೇರ್ಡ್ನೆಸ್ ಇದೆ ಅನ್ನೋದು ಜನರಿಗೂ ಗೊತ್ತಾಗಿದೆ. ಕೆಲವು ಸರ್ತಿ ನಾವು ಯಾವಾಗ ಗುಂಡಿನ ಕಾಳು ಕೊನೆಗಳಿಗೆ ಬೆಂಕಿ
ಸಿಬ್ಬಂದಿಗೆ ವೈಯಕ್ತಿಕವಾಗಿ ಹಾಗೂ ಜಿಲ್ಲಾಡಳಿತದ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ತಿಳಿಸಬೇಕು. ಇದು ಒಂದು ಪ್ರಾಕ್ಟೀಸ್ ಅಷ್ಟೇ. ಪ್ರಾಕ್ಟೀಸ್ ಮಾಡುವಾಗ ಬಹಳ ಮುಖ್ಯವಾಗಿ ನಮಗೆ ಆ ಸಿಚುವೇಶನ್ ಕಂಟ್ರೋಲಲ್ಲಿರುತ್ತೆ. ಆದರೆ ವಾಸ್ತವದಲ್ಲಿ ಪರಿಸ್ಥಿತಿನೇ ಬೇರೆ ಇರುತ್ತೆ. ವಾಸ್ತವ ಪರಿಸ್ಥಿತಿಯನ್ನು ನಾವು ಹೇಗೆ ನಿಭಾಯಿಸಬಹುದು ಅನ್ನೋದಕ್ಕೆ ಇದು ಒಂದು ಮಾರ್ಗ, ಒಂದು ಮಾಧ್ಯಮ ಅಷ್ಟೇ. ನನ್ನ ಪ್ರಕಾರ ವಿಪತ್ತುಗಳು ಯಾವ ಸಂದರ್ಭದಲ್ಲಾದರೂ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಸಂಭವಿಸ್ಬೋದು. ಆ ರೀತಿ ಸಂಭವಿಸಿದಾಗ ನಾವು ಸಂಪೂರ್ಣವಾಗಿ ಸನ್ನದ್ಧರಾಗಿರಬೇಕು, ಮಾನಸಿಕವಾಗಿ ಮತ್ತು ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡೋದ್ರ ಮೂಲಕವಾಗಿ. ಇಲ್ಲಿ ಬಹಳ ಮುಖ್ಯವಾಗಿ ನಾನು ಗಮನಿಸಿದ್ದೇನಪ್ಪ ಅಂದರೆ ದಿ ಎಕ್ಸಲೆಂಟ್ ಕೋಆರ್ಡಿನೇಷನ್ ಅಮಾಂಗ್ ಆಲ್ ದ ಸ್ಟಾಫ್ ಮೆಂಬರ್ಸ್ ಆರ್ ಆಲ್ ದ ಪೊಲೀಸ್, ಹೋಮ್ ಗಾರ್ಡ್ಸ್, ಫೈರ್, ಹೆಲ್ತ್ ಆ್ಯಂಡ್ ಅದರ್ ಕಮಾಂಡರ್ಸ್. SOP ಅಂತ ಇರುತ್ತೆ ಪ್ರತಿಯೊಂದು ಇದಕ್ಕೂ ಕೂಡ. ಆ ಸಂದರ್ಭದಲ್ಲಿ ಆ SOPಯನ್ನು ಚಾಚೂ ತಪ್ಪದೆ ಪಾಲಿಸುವುದರ ಮೂಲಕ ಈ ರೀತಿಯಾದಂಥ ಪರ್ಫೆಕ್ಟ್ ಕೋಆರ್ಡಿನೇಷನ್ ಅನ್ನು ನಾವು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ಬಹಳ ಮುಖ್ಯ ಅಂತ ಹೇಳಿದ್ರೆ, ಅಲ್ಲಿ ಏನೋ ವಿಪತ್ತು ಸಂಭವಿಸಿದೆ, ಆ ವಿಪತ್ತು, ಆ ಸಂದರ್ಭ, ಅದ್ರ ಬಗ್ಗೆ ಮಾತ್ರ ನಮಗೆ ನೆನಪಿರಬೇಕು ವಿನಃ ಆ ವಿಪತ್ತು ನಮ್ಮ ಮನಸ್ಸಿನ ಮೇಲೆ ಯಾವುದೇ ಪರಿಣಾಮವನ್ನು ಬೀರಬಾರದು. That means you need to have control over all your emotions. ಆಕ್ಸಿಡೆಂಟ್ ಆಯಿತು ಅಂದಾಗ, ಅಥವಾ ಅಲ್ಲೊಂದು ಲ್ಯಾಂಡ್ ಸ್ಲೈಡ್ ಆಯಿತು, ಒಂದು ಕಟ್ಟಡ ಕುಸಿತು ಅಂತಂದಾಗ ಜನ ಸೇರ್ತಾರೆ. ಜನ ಸೇರಿದಾಗ ಸಹಜವಾಗಿ ಆ ಮಾಬ್ ಅಂತ ಕರಿತೀವಿ. ಕ್ರೌಡ್ ಇಸ್ ಡಿಫರೆಂಟ್ ಫ್ರಮ್ ಮಾಬ್, ಅಂಡ್ ಮಾಬ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಮೆಂಟಾಲಿಟಿ. ಆ ಮಾಬ್ ಅನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ಅವರ್ ಪೊಲೀಸ್ ಹ್ಯಾವ್ ಟು ಬಿ ಪ್ರಾಪರ್ಲಿ ಟ್ರೈನ್ಡ್ ಅಂಡ್ ಆ ಮಾಬ್ ಮೆಂಟಾಲಿಟಿಯನ್ನು ಅರ್ಥ ಮಾಡಿಕೊಂಡು ಮ್ಯಾನೇಜ್ ಮಾಡೋದು ಇದೆಯಲ್ಲ, ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಜೊತೆಯಲ್ಲಿ ಆ ಎಮೋಷನ್ಸ್ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಏನೋ ಒಂದು ಅವಘಡ ಆಯ್ತು ಅಂದಾಗ ಎಲ್ಲರಿಗೂ ಕೂಡ ಆ ಎಮೋಷನ್ಸ್ ರೈಸ್ ಆಗ್ತಾ ಇರುತ್ತೆ. ಅಂದ್ರೆ ಭಾವನಾತ್ಮಕವಾಗಿ ನಾವು ತೀವ್ರವಾಗಿ ಸ್ಪಂದಿಸಕ್ಕೆ ಹೋಗ್ತೀವಿ, ಆ ಕೆಲಸನ ಮಾಡಬಾರ್ದು. There are two parts in the human mind. One is rational mind and the other one is emotional mind. When emotional mind becomes active, rational mind becomes inactive. So ಈ ಸಂದರ್ಭ ಹೇಗಿರುತ್ತೆ ಅಂದ್ರೆ, the only emotional minds will be very very active and super active. ಅದನ್ನ ಕಂಟ್ರೋಲ್ ಮಾಡಿಕೊಂಡು ನೀವು ಇಂತಹ ಸಂದರ್ಭವನ್ನ ನಿಭಾಯಿಸ್ತಕ್ಕಂಥ ದಿಕ್ಕಿನಲ್ಲಿ ಏನೀಗ ಅಭ್ಯಾಸ ಮಾಡಿದ್ದೀರಿ, ಇದು ನನ್ನ ಪ್ರಕಾರ ಬಹಳ ಉತ್ತಮವಾದಂಥ ಒಂದು ಬೆಳವಣಿಗೆ. ತಾವೆಲ್ಲರೂ ಕೂಡ ಇದೇ ರೀತಿ ಒಂದು ಸಾರ್ವಜನಿಕರಲ್ಲಿ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕು. ಈ ರೀತಿ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಸಾರ್ವಜನಿಕರಲ್ಲಿ ಮೆಸೇಜ್ ಹೋಗ್ಬೇಕು. ಇಲ್ಲ, ನಾವು ಸಾರ್ವಜನಿಕರ ಜೀವ ರಕ್ಷಣೆ ಮಾಡ್ತಕ್ಕಂಥವ್ರು, ಆಸ್ತಿ ಪಾಸ್ತಿಯನ್ನು ರಕ್ಷಣೆ ಮಾಡ್ತಕ್ಕಂಥವ್ರು, ನಾವು ನಿಮ್ಮ ರಕ್ಷಣೆಯನ್ನ ಮಾಡೋದ್ರಲ್ಲಿ ನಾವು ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದೇವೆ, ಆತ್ಮವಿಶ್ವಾಸ ನಮಗಿದೆ. ಆಂಬುಲೆನ್ಸ್, ತುರ್ತು ವೈದ್ಯಕೀಯ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ಆಗಮನ. ಮೂರನೇ ಆತಂಕವಾದಿಯನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟಾಗ ಕಮಾಂಡೋ ಪಡೆಗಳಿಂದ ಗುಂಡಿನ ದಾಳಿ. ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟಾಗ ಕಮಾಂಡೋ ಪಡೆಗಳಿಂದ ಗುಂಡಿನ ದಾಳಿ, ಸ್ಥಳದಲ್ಲೇ ಸಾವು. ಬಸ್ಸಿನಲ್ಲಿದ್ದ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಕರೆತರಲಾಗುತ್ತಿದೆ.
ವೈದ್ಯಕೀಯ ಸಿಬ್ಬಂದಿಯಿಂದ ಗಾಯಾಳುಗಳನ್ನು ಆಂಬ್ಯುಲೆನ್ಸ್ ಮುಖಾಂತರ ಚಿಕಿತ್ಸೆಗಾಗಿ ರವಾನಿಸಲಾಗುತ್ತಿದೆ. ಸ್ಥಳದಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ವೈದ್ಯಾಧಿಕಾರಿಗಳು ತಪಾಸಣೆ ನಡೆಸಿ ಆಂಬ್ಯುಲೆನ್ಸ್ ಮುಖಾಂತರ ಆಸ್ಪತ್ರೆಗೆ ರವಾನಿಸಲಾಗುತ್ತದೆ. ಕಮಾಂಡೋ ಪಡೆಗಳಿಂದ ಪರಾರಿಯಾಗಲು ಯತ್ನಿಸಿದ ಉಗ್ರ ಮೇಲೆ ಗುಂಡಿನ ದಾಳಿ, ಸ್ಥಳದಲ್ಲೇ ಸಾವು. ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಶ್ವಾನ ದಳ ಘಟನಾ ಸ್ಥಳಕ್ಕೆ ಆಗಮನ, ತಪಾಸಣೆ ಪ್ರಾರಂಭ. ವೈದ್ಯಕೀಯ ತಂಡದಿಂದ ಪ್ರಥಮ ಚಿಕಿತ್ಸೆ ಪ್ರಾರಂಭ. ವಿಧಿ ವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳಿಂದ ಘಟನಾ ಸ್ಥಳದ ಪರಿಶೀಲನೆ ಪ್ರಾರಂಭವಾಗಿದೆ. ವಿಧಿ ವಿಜ್ಞಾನ ಅಧಿಕಾರಿಗಳು ಸ್ಥಳಕ್ಕೆ ಆಗಮನ, ತಪಾಸಣೆ ಪ್ರಾರಂಭಿಸಿದ್ದಾರೆ. ಗುಂಡಿನ ದಾಳಿಗೆ ಗುರಿಯಾದ ಉಗ್ರಗಾಮಿಯನ್ನ ಆಂಬ್ಯುಲೆನ್ಸ್ಗೆ ಸಾಗಿಸಲಾಗುತ್ತಿದೆ. ಅಧಿಕಾರಿಗಳಿಂದ ಸ್ಥಳ ಪರಿಶೀಲನೆ ವಶಪಡಿಸಿಕೊಳ್ತಾ ಇದ್ದಾರೆ. ವಿಧಿ ವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳಿಂದ ತಪಾಸಣೆ ಮುಕ್ತಾಯ. ಕಮಾಂಡೋ ಪಡೆಗಳಿಂದ ಈ ಘಟನೆಯಲ್ಲಿ ನಿಯಂತ್ರಣ ಕೊಠಡಿಗೆ ಸಂದೇಶ ರವಾನೆ. ಪೊಲೀಸ್ ಕಮಾಂಡೋ ಪಡೆಗಳು ಘಟನಾ ಸ್ಥಳಕ್ಕೆ ಆಗಮನ. ಆತಂಕವಾದಿಗಳಿಂದ ಡ್ರೋನ್ ಮುಖಾಂತರ ವಾಸಸ್ಥಳ ಕಟ್ಟಡಗಳ ಮೇಲೆ ಬಾಂಬ್ ದಾಳಿ. ನಿಯಂತ್ರಣ ಕೊಠಡಿಗೆ ಸಂದೇಶ ರವಾನೆ. ಘಟನಾ ಸ್ಥಳವನ್ನು ಸುತ್ತುವರೆದ ಕಮಾಂಡೋ ಪಡೆ. ಘಟನಾ ಸ್ಥಳವನ್ನು ಸುತ್ತುವರೆದ ಕಮಾಂಡೋ ಪಡೆ. ಗೃಹರಕ್ಷಕ ದಳದಿಂದ ಗೃಹ ರಕ್ಷಕ ದಳದಿಂದ ಘಟನಾ ಸ್ಥಳಕ್ಕೆ ಬ್ಯಾರಿಕೇಡ್ ನಿಂದ ಸುತ್ತುವರೆದ ರಕ್ಷಣೆ. ಗೃಹ ರಕ್ಷಕ ದಳದಿಂದ ಘಟನಾ ಸ್ಥಳಕ್ಕೆ ಬ್ಯಾರಿಕೇಡ್ ನಿಂದ ಸುತ್ತುವರೆದ ರಕ್ಷಣೆ. ಸಿವಿಲ್ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಆಗಮನ, ಸೂಕ್ತ ಬಂದೋಬಸ್ತ್, ಸಾರ್ವಜನಿಕರಿಗೆ ನಿರ್ಬಂಧ.